ಹಾಯ್ ವೆಲ್ಕಮ್ ಟು ನಂದಿ ಟ್ರಸ್ಟ್. ನಂದಿ ಟ್ರಸ್ಟಲ್ಲಿ ಸೊ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸು 1 ಮಂತ್ ಏನು ಮಾಡ್ತಾಯಿದ್ವಿ. ಸೊ ನಮ್ಮದೆಲ್ಲ ಸೊ ಡೇ ಒನ್ನಿಂದ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನಾನು ಫಿಕ್ಸ್ಡ್ ಪ್ರೈಸ್ ಕಾನ್ಸೆಪ್ಟಲ್ಲೇ ಮಾಡ್ತಾಯಿದ್ದೆ. ಸೊ ಕಸ್ಟಮರ್ಸ್ ಎಲ್ಲ ಬಂದು ನೆಗೋಷಿಯೇಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಿದ್ದು ಕಾರಣದಿಂದ ಏನು ಮಾಡಿದೆ, ಸೊ ನಾನೇನು ಮಾಡ್ತಾಯಿದ್ದೆ, ಪ್ರೈಸ್ನ ಜಾಸ್ತಿ ಹಾಕಿ ರಿವೈಸ್ ಮಾಡಿ ನೆಗೋಷಿಯೇಟ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೆ. ಬಟ್ ಇದರಲ್ಲಿ ನನಗೆ ಸ್ಯಾಟಿಫೈಡ್ ಇಲ್ದಲೇ ಇರೋ ಕಾರಣದಿಂದ ಏನು ಮಾಡ್ತಾಯಿದ್ದೀನಿ, ಮರಳಿ ಫಿಕ್ಸ್ಡ್ ಪ್ರೈಸ್ ಕಾನ್ಸೆಪ್ಟು ಸೊ ಏನು 10ನೇ ತಾರೀಕಿಂದ ಆಗಸ್ಟ್ 10ನೇ ತಾರೀಕಿಂದ ನಮ್ಮ ನಂದಿ ಟ್ರಸ್ಟಲ್ಲಿ ಹಳೆ ಕಾನ್ಸೆಪ್ಟ್ ಏನಿತ್ತು ಫಿಕ್ಸ್ಡ್ ಪ್ರೈಸ್ ಕಾನ್ಸೆಪ್ಟ್ನ ಮತ್ತೆ ಲಾಂಚ್ ಮಾಡ್ತಾಯಿದ್ದೀನಿ. ವೆಹಿಕಲ್ ಮೇಲೆ ಪ್ರೈಸಸ್ನ ಮೆನ್ಷನ್ ಮಾಡಿರ್ತೀನಿ. ಫಿಕ್ಸ್ಡ್ ಪ್ರೈಸು ಅದರಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಪ್ರೈಸಸ್ ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ. ವಾಟ್ಸಪ್ ಕ್ಯಾಟ್ಲಾಗಲ್ಲೂ ಅಷ್ಟೇ, ಅದರಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ. ಸೊ ಆರ್ ಸಿ ಟ್ರಾನ್ಸ್ಫರ್ ಚಾರ್ಜ್ ಸಪ್ರೇಟ್ ಇರುತ್ತೆ. ಯಾವುದನ್ನ ಗಾಡಿಗೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಬೈಯರ್ ಇನ್ಸೂರೆನ್ಸ್ ಕಟ್ಕೋಬೇಕಾಗುತ್ತೆ. ಏನಕ್ಕೆ ಇದನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನೆಗೋಷಿಯೇಟ್ ಮಾಡೋಕ್ಕೆ ಬರೋಂಥ ಕಸ್ಟಮರು ಚೆನ್ನಾಗಿ ನೆಗೋಷಿಯೇಟ್ ಮಾಡಿ ನಮ್ಮ ಎಕ್ಸ್ಪೆಕ್ಟೆಡ್ ಪ್ರೈಸರ್ಗೆ ನಾವು ಗಾಡಿಗಳನ್ನ ಕ್ಲೋಸ್ ಮಾಡಿದ್ದೀವಿ. ನೆಗೋಷಿಯೇಟ್ ಮಾಡೋಕ್ಕೆ ಬರ್ದಲೇ ಇರೋಂಥ ಕಸ್ಟಮರು ತುಂಬ ಕಷ್ಟಪಟ್ಟು ಸೊ ಎಕ್ಸ್ಪೆಕ್ಟೆಡ್ ಪ್ರೈಸ್ಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನಲ್ಲೇ ಗಾಡಿ ಕ್ಲೋಸ್ ಆಗೋ ಥರ ಇದ್ದು, ಸೊ ನಾವು ತುಂಬ ಜಾಸ್ತಿಗೂ ಮಾರು ಇಲ್ಲ. ಸೊ ನಾವೇ ಗಾಡಿ ಮೇಲೆ 8 ಲಕ್ಷ ಹಾಕಿದರೆ 7,35,000ಕ್ಕೆ ಕ್ಲೋಸ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟೆ ಕೊಟ್ಟಿದ್ದೀವಿ. ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಎಥಿಕ್ಸ್ ಇರಬೇಕಾದ್ರೆ ಎಥಿಕ್ಸ್ನ ಬಿಟ್ಟು ನಾವು ಮಾಡೋಕ್ಕಾಗಲ್ಲ. ಹಾಗಂತ ಲಕ್ಷ ಕೊಳ್ಳೆ ಹೊಡ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಎಷ್ಟೇ ಮಾಡಿದ್ರು ಮನುಷ್ಯ ತಿನ್ನೋಕ್ಕಾಗೋದು ಇಷ್ಟೇ. ಸುಮ್ಮನೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗೋಸ್ಕರ ನಾನು 10 ಲಕ್ಷ ಇದ್ದಿದ್ದ ಗಾಡಿನ 2 ಲಕ್ಷ ಡಿಸ್ಕೌಂಟ್ ಮಾಡಿ 8 ಲಕ್ಷ ಕೊಡ್ತಾನೆ ಅಂತ ಈ ಥರದ ಹೇಳಿ ನಾನು ಯಾವುದು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಅದಿಷ್ಟ ಆಗೋದು ಇಲ್ಲ. ಸೊ ಎರಡೇ ಗಾಡಿ ಸೇಲ್ ಮಾಡಲಿ, ಯಾವುದೇ ಆಗಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಬಿಸ್ನೆಸ್ ಅಂತ ಆದಮೇಲೆ. ಅದನ್ನ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಅದನ್ನು ನಾನು ಲಾಂಗ್ ಟರ್ಮ್ ನೆಡ್ಸೋಕ್ಕೂ ಆಗೋದಿಲ್ಲ. ಸೊ ನಂದಿ ಟ್ರಸ್ಟ್ ಕಾಸ್ ಏನಂತ ಅಂದರೆ, ಕ್ವಾಲಿಟಿ ಕಾಸು ಕೊಡ್ತೀವಿ, ಎಲ್ಲ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸಲ್ಲಿ ಮಾರ್ಕೆಟಿಗೆ ಚೆಕ್ ಮಾಡಿಕೊಂಡ್ರೆ ಸೊ ಕೆಲವೊಂದು ಮಾರ್ಕೆಟಿಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆನೂ ಇರುತ್ತೆ, ಕೆಲವೊಂದು ಮಾರ್ಕೆಟಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಯಾವುದಕ್ಕೆ ಜಾಸ್ತಿ ಅಂತ ಅನಿಸುತ್ತೆ, ಯಾವುದಕ್ಕೆ ಕಡಿಮೆ ಅಂತ ಅನಿಸುತ್ತೆ ಅಂತ ಅಂದರೆ, ಕ್ವಾಲಿಟಿ ಯಾವುದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದರಲ್ಲಿ ಪ್ರೈಸಸಲ್ಲಿ ಕಾಂಪ್ರಮೈಸಿಂಗ್ ಇರೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಈವನ್ ಯಾವುದೇ ವಸ್ತು ತೊಗೊಳ್ಳಿ ಮತ್ತು ಯಾವುದೇ ಶೋರೂಮ್ಗೆ ಹೋಗಿ, ಸ್ಟ್ಯಾಂಡರ್ಡ್ ಶೋರೂಮ್ಸ್ನಲ್ಲಿ ಅವ್ರದ್ದೇ ಆದ ಎಥಿಕ್ಸ್ ಇರುತ್ತೆ, ಅವ್ರದ್ದೇ ಆದ ಪ್ರೋಸೆಸ್ ಇರುತ್ತೆ. ಯಾರೂ ಡಿವಿಯೇಷನ್ ಮಾಡಿಕೊಂಡು ಯಾವುದೇ ಥರದ ಬಿಸ್ನೆಸ್ ಮಾಡೋದಿಲ್ಲ. ಫಿಕ್ಸ್ಡ್ ಪ್ರೈಸ್ ಅಂದರೆ ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ. ಕ್ವಾಲಿಟಿ ಎಲ್ಲಿ ಇರೋದಿಲ್ಲ. ಸಪೋಸು ಆಕ್ಸಿಡೆಂಟ್ ರಿಪೇರ್ ಗಾಡಿಗಳಿರುತ್ತೆ, ಇಲ್ಲ ಬೇರೆ ಥರದ ಗಾಡಿಗಳಿರುತ್ತೆ, ಇಲ್ಲ ಮೈಗ್ರೇಟೆಡ್ ಗಾಡಿಗಳಿರುತ್ತೆ, ಇಲ್ಲ ಡೆಲ್ಲಿ ಗಾಡಿಗಳಿರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ಪರ್ಚೇಸಿಂಗಲ್ಲಿ ಕಡಿಮೆ ಸಿಕ್ಕಿರುತ್ತೆ. ಕಡಿಮೆ ಸಿಕ್ಕಿದಾಗ ಏನಾಗುತ್ತೆ, ಕಾಂಪ್ರಮೈಸಿಂಗ್ ಮಾಡ್ಕೊಬೋದು. ಬಟ್ ನಮ್ಮಲ್ಲಿ ಸಿಗೋಂಥ ಗಾಡಿಗಳೆಲ್ಲ ಬ್ಯಾಂಗ್ಳೂರು, ತುಮಕೂರು, ಮೈಸೂರು ಈ 3 ಪಾಸಿಂಗ್ ಬಿಟ್ಟು ನಮ್ಮಲ್ಲಿ ಯಾವುದೇ ಥರದ ಬೇರೆ ಗಾಡಿಗಳನ್ನ ತೊಗೊಂಡು ಸೇಲ್ ಮಾಡೋದಿಲ್ಲ. ಸೊ ಇವತ್ತು ಫೈನಲಾಗಿ ಹೇಳ್ತಾ ಇದ್ದೀನಿ, ನಮ್ಮ ನಂದಿ ಟ್ರಸ್ಟ್ ಕಾಸ್ನಲ್ಲಿ ಆಗಸ್ಟ್ 10th ಆನ್ವರ್ಸು ಯಾವುದೇ ಕಾರಣಕ್ಕೂ ನೆಗೋಸಿಯೇಷನ್ ಇರೋದಿಲ್ಲ. ವಾಟ್ಸಪ್ ಕ್ಯಾಟ್ಲಾಗಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಅದೇ ಫೈನಲ್ ಪ್ರೈಸ್ ಆಗಿರುತ್ತೆ. ಮತ್ತು 10ನೇ ತಾರೀಕು ನಾವು ಮೆನ್ಷನ್ ಮಾಡಿರ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲು ಒಂದು ವೆಹಿಕಲ್ ಪ್ರೈಸು 10 ಲಕ್ಷ ಅಂತ ಮೆನ್ಷನ್ ಮಾಡಿರ್ತೀವಿ 10ನೇ ತಾರೀಕು. ಸೊ ಆ ಪ್ರೈಸು ಅಷ್ಟೇ ಇರುತ್ತೆ. ಮತ್ತು ನೀವು ಬಂದು ಕೇಳೋದು ನೆಗೋಷಿಯೇಟ್ ಆಗೋಲ್ಲ. ಸಪೋಸ್ ಆ ಗಾಡಿನ ನಾವೇನೋ ಆಫರ್ ಸ್ಕೀಮಲ್ಲಿ ಹಾಕಿ 9.5 ಲಕ್ಷ ಏನಾದ್ರು ಮೆನ್ಷನ್ ಮಾಡಿದ್ರೆ, ಯಾವತ್ತು ಯಾವ ಡೇಟಿಗೆ ಮೆನ್ಷನ್ ಮಾಡಿರ್ತೀರಾ, ನೀವು ಯಾವತ್ತು ನೋಡಿರ್ತೀರಾ ಆ ಪ್ರೈಸೇ ಆಗಿರುತ್ತೆ. ಇಲ್ಲ 10 ಲಕ್ಷ ಇರೋದು 10.5 ಲಕ್ಷನೂ ಆಗ್ಬೋದು. ಸೊ ಕಡಿಮೆನೂ ಆಗ್ಬೋದು, ಜಾಸ್ತಿ ಆಗ್ಬೋದು. ಯಾವ ಡೇಟಲ್ಲಿ ಏನು ಪ್ರೈಸಸ್ ಇರುತ್ತೆ ಆ ಡೇಟಲ್ಲಿ ಆ ಪ್ರೈಸಿಗೆ ತೊಗೊಂಡ್ರೆ ಮಾತ್ರ ಆ ಪ್ರೈಸು ವ್ಯಾಲಿಡ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇರೋದಿಲ್ಲ. ಮತ್ತು ನೀವು ಕಾಲ್ ಮಾಡಿ ನಾನು ಕಾಲ್ ಪಿಕ್ ಮಾಡ್ದಲೇ ಇದ್ದಾಗ ನೀವು ಮಾಡಬೇಕಾರೋದು ಇಷ್ಟೇ, ಜಸ್ಟ್ ವಾಟ್ಸಪ್ ಕ್ಯಾಟ್ಲಾಗ್ ಚೆಕ್ ಮಾಡಿ. ವಾಟ್ಸಪ್ ಕ್ಯಾಟ್ಲಾಗಲ್ಲಿ ಆ ಗಾಡಿದು ಇನ್ವೆಂಟ್ರಿ ಏನಾನ ನಮ್ಮಲ್ಲಿ ಇದ್ದರೆ ಆ ಗಾಡಿ ಅವೈಲಬಿಲಿಟಿ ಇದೆ ಅಂತ ಅರ್ಥ. ಅವೈಲಬಿಲಿಟಿ ಇದೆ ಅಂತ ಅಂದರೆ ನೀವು ಡೈರೆಕ್ಟಾಗಿ ಶೋರೂಮ್ ಬಂದು ಗಾಡಿ ಚೆಕ್ ಮಾಡಿಕೊಂಡು ಗಾಡಿ ತೊಗೊಂಡೋಗ್ಬೋದು. ಗಾಡಿ ಇಷ್ಟ ಆದರೆ ಮಾತ್ರ. ಸೊ ನಾನು ಕಾಲ್ ರೆಸ್ಪಾಂಡ್ ಮಾಡಲಿ ಇಲ್ಲ ಮೆಸೇಜು ರೆಸ್ಪಾಂಡ್ ಮಾಡಲಿ ಮಾಡ್ದಲೇ ಇರಲಿ, ನೀವು ಜಸ್ಟ್ ವಾಟ್ಸಪ್ ಕ್ಯಾಟ್ಲಾಗ್ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾನ ಅವೈಲಬಿಲಿಟಿ ಇದೆ ಅಂತಂದರೆ ನಮ್ಮ ಶೋರೂಮಲ್ಲಿ ಗಾಡಿ ಇದೆ ಅಂತ ಅರ್ಥ. ಸೊ ಗಾಡಿನ ಬಂದು ಇನ್ಸ್ಪೆಕ್ಟ್ ಮಾಡಿಕೊಂಡು ನಿಮ್ಮ ಮೆಕ್ಯಾನಿಕ್ ಇದೆ ಕರ್ಕೊಂಬಂದು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಶೋರೂಮಲ್ಲಿ ಹೋಗಿ ಗಾಡಿದು ನಂಬರ್ ಹೇಳಿದ್ರೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಕೊಂಡು ಗಾಡಿನ ತೊಗೊಂಡು ಹೋಗ್ಬೋದು. ಸೊ ನಾವು ಯಾವುದೇ ರೀತಿ ಓಡೋಮೀಟರ್ ಟ್ಯಾಂಪರ್ ಗಾಡಿ ಸೇಲ್ ಮಾಡೋದಿಲ್ಲ, ಡೆಲ್ಲಿ ಗಾಡಿಗಳು ಸೇಲ್ ಮಾಡೋದಿಲ್ಲ, ಮೇಜರ್ ಆಕ್ಸಿಡೆಂಟ್ ಗಾಡಿಗಳು ಯಾವುದೂ ಸೇಲ್ ಮಾಡೋದಿಲ್ಲ. 2012+ ಮಾಡಲ್ಗೆ ಲೋನ್ ಆಪ್ಷನ್ ಕೂಡ ಮಾಡಿಕೊಡ್ತೀವಿ. ಸೊ ನೀವು ಮಾಡಬೇಕಾದಿಷ್ಟೇ, ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ 9019282930 9019282930 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಆಟೋ ರಿಪ್ಲೈ ಮೆಸೇಜ್ ಬರುತ್ತೆ. ಆಟೋ ರಿಪ್ಲೈ ಮೆಸೇಜಲ್ಲಿ ಆ ಮೆಸೇಜ್ನ ಪೂರ್ತಿ ಓದಿ. ದಯವಿಟ್ಟು ಆ ಮೆಸೇಜ್ ಬರ್ತೀನಿ ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ, ಕ್ಯಾಟ್ಲಾಗ್ ಕಳಿಸಿ ಅಂತ ಹೇಳಕ್ಕೆ ಹೋಗಬೇಡಿ. ಆ ಮೆಸೇಜ್ನ ಪೂರ್ತಿ ಓದಿ. ಆ ಮೆಸೇಜಲ್ಲಿ ಹಾಕೀನಿ ಕ್ಲಿಕ್ ಆನ್ ಬಿಲೋ ಲಿಂಕ್ ಯು ವಿಲ್ ಗೆಟ್ ದಿ ವೆಹಿಕಲ್ ಕ್ಯಾಟ್ಲಾಗ್. ದಯವಿಟ್ಟು ಅದನ್ನು ಓದಿ. ಈ ಕಡೆ ಈ ಥರ ಹಿಂಗೆ ಆರೋ ಮಾರ್ಕ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಆ ಲಿಂಕ್ನ ಪ್ರೆಸ್ ಮಾಡ್ತಿದ್ದಂಗೆ ನಂದಿ ಟ್ರಸ್ಟ್ ಕಾಲ್ಸಲ್ಲಿರೋಂಥ ಕಂಪ್ಲೀಟ್ ಇನ್ವೆಂಟ್ರಿ ಕ್ಯಾಟ್ಲಾಗ್ ಓಪನ್ ಆಗುತ್ತೆ. ನಿಮಗೆ ರಿಕ್ವೈರ್ಮೆಂಟ್ ಇರೋ ಗಾಡಿ ನಿಮಗೆ ರಿಕ್ವೈರ್ಮೆಂಟ್ ಇರೋ ಗಾಡಿ ಅದರಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ರಿಕ್ವೈರ್ಮೆಂಟ್ ಇರೋಂಥ ಗಾಡಿ ನಿಮಗೆ ಇತ್ತು ಅಂದರೆ ಇಮಿಡಿಯೇಟ್ ವಿಸಿಟ್ ಮಾಡಿ. ಅದಾದಮೇಲೆ ಕೆಳಗಡೆ ಮತ್ತೆ ಹೋದರೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗಿರುತ್ತೆ ನಂದಿ ಟ್ರಸ್ಟ್ ಕಾಸ್ ಲೊಕೇಶನ್, ಬಡ್ಡಿಹಳ್ಳಿ, ಔಟರ್ ರಿಂಗ್ ರೋಡ್, ತುಮಕೂರು, ಕರ್ನಾಟಕ. ಕಾಂಟ್ಯಾಕ್ಟ್ ನಂಬರ್ 9019282930. ಮತ್ತು ಗೂಗಲ್ ಮ್ಯಾಪ್ ಬೇಕಲ್ಲ ನಿಮಗೆ ಲೊಕೇಶನ್ನು, ಅದರದ್ದು ಲಿಂಕ್ ಸಮೇತ ಮೆನ್ಷನ್ ಮಾಡ್ತೀನಿ. ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಲೊಕೇಶನ್ ಓಪನ್ ಆಗುತ್ತೆ. ಆರಾಮ್ಸೆ ಲೊಕೇಶನ್ ಹಾಕ್ಕೊಂಡು ಬರ್ಬೋದು ಅಂತ ಹೇಳ್ತಾ, ಇದೊಂದು ಇನ್ಫಾರ್ಮೇಟಿವ್. ಸೊ ಹೊಸ ಇನ್ಫಾರ್ಮೇಷನು.
ಸೊ ಆರಾಮ್ಸೆ ಬಂದು ತೊಗೊಳ್ಳಿ, ಒಳ್ಳೆ ಕ್ವಾಲಿಟಿ ಕಾಸು ಬೆಸ್ಟ್ ಪ್ರೈಸಲ್ಲೇ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ತುಂಬ ಕಾಸ್ಟ್ಲಿ ಅಂತ ಅನಿಸಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಕೋಬೇಡಿ, ಕಮೆಂಟ್ ಮಾಡೋದಿಲ್ಲ, ಏನೂ ಸಿಗೋದಿಲ್ಲ. ಕೆಲವ್ರು ಮೆನ್ಷನ್ ಮಾಡ್ತೀರಾ ಬೇರೆ ಡೀಲರ್ಸಿಗೆ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಜಾಸ್ತಿ ಅಂತ. ನನ್ನಲ್ಲೇ ಬಂದು ಗಾಡಿ ತೊಗೊಂಬರ್ಬೇಕು ಅಂತ ಏನಿಲ್ಲ, ನಿಮ್ಗೆ ಎಲ್ಲಿ ಬೆಸ್ಟ್ ಸಿಗುತ್ತೆ ಅಂತ ತೊಗೊಂಡೋಗಿ ನಾನು ಅಷ್ಟು ಕೊಡಿಸ್ತಿದ್ದೆ ಇಷ್ಟು ಕೊಡಿಸ್ತೆ ಅಂತ ಕಮೆಂಟ್ ಮಾಡ್ತೀರಾ. ನೀನು ಬೇಕಾದ್ರೆ ಫ್ರೀಯಾಗಿ ತೊಗೊಂಡೋಗಿ ಕಸ್ಟಮರಿಗೆ ಕೊಡಿಸು, ನನಗೇನು ಬೇಜಾರಿದ್ದಿಲ್ಲ. ಕಮೆಂಟ್ ಮಾಡಿಕೊಂಡು ನಿನ್ನ ಟೈಮ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡ. ನಿನಗೇನ ಇಷ್ಟ ಇದ್ದರೆ ಮಾತ್ರ ನಮ್ಮಲ್ಲಿ ಬಂತು, ನಾವು ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ನಿಮಗೆ ಜಿನಿಯನ್ ಅಂತ ಅನಿಸಿದ್ರೆ ಮಾತ್ರ ನಮ್ಮಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿನಿ. ಥ್ಯಾಂಕ್ ಯು.